ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ರೈತರು ಈಗಾಗಲೇ ಬರ ನೆರೆಯಿಂದ ಬೆಳೆ ಹಾನಿಗೆ ಒಳಗಾಗಿ ಸಂಕಷ್ಟದಲ್ಲಿ ಇದ್ದು, ಇದರ ನಡುವೆ ಈಗ ಶೇಂಗಾ ಬೆಳೆಗಾರರಿಗೆ ಶಾಕ್ ಎದುರಾಗಿದೆ. ಶೇಂಗಾ ಬೆಳೆ ಕಟಾವು ಮಾಡಲು ಇನ್ನೇನು ಕೆಲವೇ ದಿನ ಇರುವಾಗಲೇ ಏತ ನೀರಾವರಿ ಇಲಾಖೆ ಅಧಿಕಾರಿಗಳು ಕಾಲುವೆ ನೀರು ಬಂದ್ ಮಾಡಿದ್ರಿಂದ ಬೆಳೆ ಒಣಗುವ ಸ್ಥಿತಿಗೆ ಬಂದಿದೆ. ಅಧಿಕಾರಿಗಳ ನಡೆ ವಿರೋಧ ಮಾಡಿ ರೈತರ ಜಮೀನಿನಲ್ಲೇ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ಮಾಡಿದ ಹಿನ್ನೆಲೆ ರೈತರ ಜಮೀನಿಗೆ ನೀರು ಹರಿಸಲು ಮುಂದಾಗಿರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾದಗಿರಿ ತಾಲೂಕಿನ ಹನೂರು ಗ್ರಾಮದ ರೈತರು ಕಳೆದ 40 ವರ್ಷಗಳಿಂದ ಭೀಮಾ ನದಿಯ ದಡದ ಚಿಗಾನೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೂಲಕ ರೈತರು ತಮ್ಮ ಜಮೀನುಗಳ ಬೆಳೆಗೆ ನೀರುಣಿಸ್ತಾ ಇದ್ರು. ಈ ಬಾರಿ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಜಮೀನುಗಳಿಗೆ ನೀರುಣಿಸಿ ಅಧಿಕ ಇಳುವರಿ ಹಾಗೂ ಲಾಭದ ನಿರೀಕ್ಷೆಯಲ್ಲಿ ಇದ್ರು. ಆದರೆ ಅಧಿಕಾರಿಗಳು ಹಾಗೂ ಶಾಸಕರ ದಿವ್ಯ ನಿರ್ಲಕ್ಷ್ಯಕ್ಕೆ ರೈತರು ಬೆಳೆಗಳಿಗೆ ನೀರುಣಿಸಲು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ರೈತರು ಅಧಿಕಾರಿಗಳ ಕಚೇರಿ, ಜನಪ್ರತಿನಿಧಿಗಳ ಕಚೇರಿಗೆ ಅಲೆದಾಡಿ ಕಾಲುವೆಗೆ ನೀರು ಹರಿಸಬೇಕು ಅಂತ ಕೇಳಿಕೊಂಡ್ರು. ಯಾವುದೇ ಪ್ರಯೋಜನ ಆಗಿರದ ಕಾರಣ ರೈತರು ಎಲ್ಲರೂ ಸೇರಿ ಉಮೇಶ್ ಕೆ ಮುದ್ನಾಳ್ ಅವರನ್ನ ಭೇಟಿ ಮಾಡಿ ಈ ಭಾಗದ 500ಕ್ಕೂ ಎಕರೆ ಶೇಂಗಾ, ಭತ್ತ, ಹತ್ತಿ, ಸಜ್ಜೆ ಮುಂತಾದ ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ. ಇದರಿಂದಾಗಿ ರೈತರ ಬದುಕಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಚೆಲ್ಲಾಟವಾಡ್ತಾ ಇದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಜಮೀನು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರಿಗೆ ಯಾವುದೇ ಕಾರಣಕ್ಕೂ ನೀವು ಕುಗ್ಗದಿರಿ, ನೀವು ಒಗ್ಗಟ್ಟಿನಿಂದ ಇರಿ, ನಿಮ್ಮ ಜಮೀನಿಗೆ ನೀರು ಹರಿಸೋ ತನಕ ನಿರಂತರ ಹೋರಾಟ ಮಾಡುವುದಾಗಿ ಹೇಳಿಕೆ ನೀಡಿದ ಹಿನ್ನೆಲೆ ಜಮೀನಿಗೆ 24 ಗಂಟೆಯಲ್ಲಿ ನೀರುಣಿಸುವಲ್ಲಿ ಜಿಲ್ಲಾಡಳಿತ ಮುಂದಾಗಿರುವುದಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆದರೆ ಸಾಲದು, ನಿರಂತರ ಭತ್ತ, ಸಜ್ಜೆ ಸೇರಿ ಎಲ್ಲ ಬೆಳೆಗಳಿಗೆ ರೈತನ ಕೈಗೆ ಬರೋ ತನಕ ನೀರು ಹರಿಸಬೇಕು ಮತ್ತು ಸಿಬ್ಬಂದಿ ಏತ ನೀರಾವರಿ ಹರಿಸುವ ಸಿಬ್ಬಂದಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಟ್ಟು ಆತ್ಮಸ್ಥೈರ್ಯ ತುಂಬಬೇಕು ಅಂತ ಹೇಳಿದ್ರು. ಸತೀಶ್ ಜಪ್ತಿ, ತಿಪ್ಪಯ್ಯ, ಮರಿಲಿಂಗಪ್ಪ, ಶಾಂತಪ್ಪ, ಹನುಮಂತ, ಆಂಜಪ್ಪ, ಬಸವಲಿಂಗ, ಶೇಖಪ್ಪ, ಶರಣಪ್ಪ, ಮೈಬು, ಆಶಪ್ಪ, ರಮೇಶ್, ಸಾಬಣ್ಣ, ಸಂಸಾನ್, ಮಹಮ್ಮದ್, ಮಲ್ಲೇಶಿ, ಭೀಮ್ರಾಯ್, ಬಸವರಾಜ್, ಮಲ್ಲಪ್ಪ, ಅಜ್ಜಪ್ಪ, ಇಮಾಮ್ ಸಾಬ್, ನಿಂಗಯ್ಯ ಸ್ವಾಮಿ, ಪಾಲ್ ಪ್ರಸಾದ್, ಅಶೋಕಯ್ಯ, ನಾಗೇಶ್, ದೇವಪ್ಪ, ಬಸಪ್ಪ, ಅರುಣ್, ಮರೆಪ್ಪ, ಬಸವರಾಜ್, ಮಹೇಶ್, ಅರವಿಂದ್, ರಾಚಯ್ಯ ಸ್ವಾಮಿ, ಹುಸೇನ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.